ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀರಾಮಗೆ ಆರುತಿಯ ಪಿಡಿದೆತ್ತಿರೆ ದಶರಥನ ಪ್ರೇಮ ಪುತ್ರನಿಗೆ ವೈದೇಹಿ ಕರಪ ಪಿಡಿದವಗೆ ಶ್ರೀರಾಮಗೆ ಆರುತಿಯ ಪಿಡಿದೆತ್ತಿರೆ. ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ನಮ್ಮ ಮನೆಯವ್ರು ಇದ್ದಿದ್ರೆ ತುಂಬಾ ಸಂತೋಷ ಪಟ್ಟಿರೋರು. ಅವ್ರು ಇರ್ಬೇಕಿತ್ತು. ನಮಗೆ ನೆಂಟರು ಕಮ್ಮಿ, ನಿಮ್ಮನ್ನು ಬರ್ಮಾಡ್ಕೊಳಕ್ಕೆ ನಮ್ಮವರು ಅಂತ ಯಾರೂ ಇಲ್ಲಪ್ಪ. ಯಾಕೆ ನೊಂದ್ಕೊಂತೀರಾ? ಅಮ್ಮನೇ ಇಲ್ದಿರೋ ನನಗೆ ಇವತ್ತಿಂದ ನೀವು ಅಮ್ಮ ಆಗ್ತಿದ್ದೀರಾ. ಇನ್ನು ನಮ್ಮವರು ಅಂತಂದ್ರೆ ರಾಮ್ ಮನೆಯವರು, ಸೀತಾ, ಅಜ್ಜಿ, ತಾತ ಎಲ್ಲರೂ ಇದಾರಲ್ಲ. ನಿನ್ ಮಾತು ನಿಜಾನೇ. ಇವರೆಲ್ಲರೂ ಇರೋದಕ್ಕೆ ಈ ಮದ್ವೆ ಸುಸೂತ್ರವಾಗಿ ನಡೀತಾ ಇದೆ. ಯೋಚನೆ ಮಾಡಬೇಡಿ ಅಮ್ಮ. ನಾನು, ಅಣ್ಣ, ಅತ್ತಿಗೆ, ನೀವು ಎಲ್ಲರೂ ಒಂದೇ ಮನೆಯವರು. ಸಾತ್ ನಿಲ್ಲಿಸ್ತೀರಾ ನಿಮ್ ಮೆಲೋಡ್ರಾಮಾನ? ಮದ್ವೆ ಹೆಣ್ಣು ಗಂಡಿನ ಕಣ್ಗೆ ಅಷ್ಟು ಈಸಿಯಾಗಿ ಕಾಣಿಸ್ಬಾರ್ದು ಅಂತ ಇಷ್ಟ ತನಕ ಬಚ್ಚಿಟ್ಕೊಂಡಿದ್ದೆ ನಾನು. ನೀವು ನೋಡಿದ್ರೆ ಇವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡಿದ್ರಲ್ಲ. ಪಾಪ ಭಾರ್ಗವಿ ಚಿಕ್ಕಿ, ವಿಶ್ವ ಚಿಕ್ಕಪ್ಪನೆಲ್ಲ ಎಂಟ್ರೆನ್ಸ್ ಎಲ್ಲ ನಿಲ್ಸ್ಕೊಂಡು ಮಾತಾಡ್ತಿದ್ದೆ ಏನ್ ಚೆನ್ನಾಗಿರತ್ತೆ ಹೇಳಿ. ಒಳಗೆ ಕರ್ಕೊಂಡು ಹೋಗೋಣ ಬನ್ನಿ. ಅಲ್ಲ, ಮದ್ವೆ ಹುಡುಗನ ಮದ್ವೆ ಹುಡುಗಿನೇ ಬಂದು ಸ್ವಾಗತ ಮಾಡ ಹಾಗಾಯ್ತು. ಅಂಜು, ಈಗಲೇ ಡಿಸೈಡ್ ಮಾಡು, ನೀವು ಹುಡುಗಿ ಕಡೆನಾ ಅಥವಾ ಹುಡುಗನ ಕಡೆನಾ ಅಂತ. ಹುಡುಗಿ ಕಡೆ ಆದ್ರೆ ತುಂಬಾ ಕೆಲಸ ಇರುತ್ತೆ. ಹುಡುಗನ್ ಪಾರ್ಟಿನೇ ಸೇರ್ಕೋಬಿಡಿ. ಇಲ್ಲ ಇಲ್ಲ, ಇವತ್ ನಾನು ನನ್ನ ಫ್ರೆಂಡ್ ಕಡೆನೆ. ಇವತ್ತು ಇವ್ರಿಗೆ ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಇದೆಲ್ಲ ಮುಗಿಸ್ಕೊಂಡು ನಾಳೆ ಅಣ್ಣನ ಮದ್ವೆಗೆ ಹೋಗ್ತೀನಿ. ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಶಾಸ್ತ್ರಗಳು ಶುರು ಮಾಡ್ಕೊಂಡ್ರೆ ಒಳ್ಳೇದು. ಟಾಸ್ ಆಯ್ತಲ್ಲ, ನೋಡ್ರಿ ಎಲ್ಲರೂ ಮ್ಯಾಚ್ ಶುರು ಮಾಡೋಣ. ಹೌದೌದು, ಬನ್ನಿ. ಚೆನ್ನಾಗಿದ್ದೀರಮ್ಮ? ರೀ, ರಾಮು ಚಿಕ್ಕಮ್ಮ ಅವರು ಅವತ್ತು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳಿದ್ನಲ್ಲ, ಇವರೇ. ಓ, ನಮಸ್ಕಾರ. ನಮಸ್ಕಾರ. ನೀವು ನಮ್ಮ ಅಶೋಕನಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ಮಾಡಿಸ್ತಾ ಇದ್ದೀರ. ಬಹಳ ಸಂತೋಷ ಅಮ್ಮ. ಬನ್ನಿ. ನಡ್ರಿ. ಏನ್ ಬಾರ್ಗು ಇದು, ನಿನ್ನನ್ನು ಅಶೋಕನ ತಾಯಿ ಮಾಡ್ಬಿಟ್ರಲ್ಲ. ಹಾಯ್ ಮಾಮ್. ನೈಸ್. ಡೆಕೋರೇಷನ್ಸ್ ಎಲ್ಲ ನಾವು ಅನ್ಕೊಂಡಿರೋ ಹಾಗೆ ಇದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಅಶೋಕ್ ಮದ್ವೆನ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ ನನ್ನ ರಾಮ್ ಮದ್ವೆನ, ಓ ಮೈ ಗಾಡ್, ನೆನ್ಸ್ಕೊಂಡ್ರೆ ವಾವ್ ಅಂತ ಅನಿಸ್ತಿದೆ. ಅಂಡ್ ನೀವು ಟೆನ್ಷನ್ ಇಲ್ಲದೆ ಇಷ್ಟೊಂದು ಸ್ಮೈಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಾಳೆ ಎಲ್ರಿಗೂ ನನ್ನ ಮತ್ತೆ ರಾಮ್ ಮದ್ವೆ ಬಗ್ಗೆ ಹೇಳ್ತೀರಾ ಅಂತ ಆಯ್ತು. ಓ ಮೈ ಗಾಡ್. ಪೇಷನ್ಸ್ ಚಾಂದ್ರಿ, ಪೇಷನ್ಸ್. ಲೈಫಲ್ಲಿ ಪೇಷನ್ಸ್ ಇದ್ರೆ ಏನ್ ಬೇಕಾದ್ರೂ ದಕ್ಕಿಸ್ಕೋಬೋದಂತೆ. ಯಾರು ಗೊತ್ತು, ರಾಮ ನೀನನ್ನ ನಾಳೆ ಒಪ್ಕೊಂಡ್ರು ಒಪ್ಕೋಬಹುದು. ಒಪ್ಕೊಂಡೇ ಒಪ್ಕೊಳ್ತಾನೆ ಚಿಕ್ಕಿ. ನೀವಿದ್ದೀರಲ್ಲ, ಒಪ್ಕೊಳ್ಳೋ ಹಾಗೆ ಮಾಡ್ತೀರಾ ಅಲ್ವಾ? ಇಲ್ಲ ಅಂತಂದ್ರೆ ಗೊತ್ತಲ್ವ ನಾನು ಹೇಳಿರೋದು. ಎಲ್ಲಾ ವಿಚಾರನೂ ಎಲ್ರ ಮುಂದೆ ಹೇಳ್ಬಿಡ್ತೀನಿ. ಆಮೇಲೆ ಎಲ್ಲ ಚೇಂಜ್ ಆಗುತ್ತೆ. ರಿಲ್ಯಾಕ್ಸ್ ಚಾಂದಿನಿ, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಹೋಗ್ಬೇಡ. ನಾಳೆ ಏನು ಮಾಡಬೇಕು ನನಗೆ ಚೆನ್ನಾಗಿ ಗೊತ್ತು. ನೀನೇನು ಮಾಡಬೇಕು ಅಂತ ನೀನು ಯೋಚನೆ ಮಾಡು. ಓಕೆ? ಫೈನಲಿ ನಾನು ಇಷ್ಟಪಟ್ಟಿದ್ದ ಹುಡುಗನ ಮದುವೆ ಆಗ್ತಿದ್ದೀನಿ. ಓ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ಇಲ್ಲಿಂದ ನನ್ನ ಲೈಫ್ ಸಕ್ಕತ್ತಾಗಿರುತ್ತೆ. ಮದುವೆ ಅಂದ್ರೆ ಸುಮ್ಮನೆನಾ,
ಬರೀ ತಾಳಿ ಕಟ್ಟಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಎಷ್ಟೊಂದು ಶಾಸ್ತ್ರಗಳಿರುತ್ತೆ. ಅದ್ರಲ್ಲಿ ಬೇರೆ ಈ ಫೋಟೋಗ್ರಾಫರ್ಸು ವಿಡಿಯೋಗ್ರಾಫರ್ಸು ಎಷ್ಟೊಂದು ಫೋಟೋ ತೆಗಿತಿರ್ತಾರೆ. ಎಷ್ಟೆಲ್ಲ ಪೋಸ್ ಮಾಡ್ಬೇಕು ಅದಕ್ಕೆ. ಓ ಗಾಡ್, ಐ ಥಿಂಕ್ ಐ ಬಿ ಟೂ ಎಕ್ಸಾಸ್ಟೆಡ್. ಆದ್ರೂ ಅದ್ರಲ್ಲಿ ಒಂದು ಖುಷಿ ಇದೆ, ಲೈಫ್ ಟೈಮ್ ಮೆಮರೀಸ್ ಅಲ್ವಾ, ಅದಕ್ಕೆ. ಪ್ರಿಯಾ, ಹಾ, ಏನಮ್ಮ ಇದು? ಮದುಮಗಳಿಗೆ ಅಂತ ತಂದಿದ್ರಿ, ತಗೋ ತಿನ್ನು. ಇನ್ನು ಶಾಸ್ತ್ರಗಳಿಗೆಲ್ಲ ರೆಡಿ ಆಗ್ಬೇಕು. ಶುರು ಆಯ್ತು ಅಂದ್ರೆ ನೀನ್ ಏನು ತಿನ್ನಕ್ಕಾಗಲ್ಲಮ್ಮ. ಅಯ್ಯೋ ಬೇಡಮ್ಮ, ನಂಗೆ ಆಲ್ರೆಡಿ ಖುಷಿಗೆ ಹೊಟ್ಟೆ ತುಂಬೋಗಿದೆ. ನಂಗೆ ಇವಾಗ ಏನು ಬೇಡ. ಏನು ತಿನ್ನಲ್ಲ ಅಂದ್ರೆ ಎನರ್ಜಿ ಹೇಗೆ ಬರುತ್ತೆ? ತಗೋ ತಿನ್ನು. ಆದ್ರೂ ಅಮ್ಮ ನಂಗೆ ಇಷ್ಟೆಲ್ಲ ಸೇರಲ್ಲ, ಬೇಡ. ನೀನ್ ಎಲ್ಲಿ ನನ್ನ ಮಾತು ಕೇಳ್ತೀಯಾ? ನನಗೆ ಗೊತ್ತು ಈಗ ನಿನ್ ಗಂಟ್ಲಲ್ಲಿ ಏನೂ ಇಳಿಯಲ್ಲ ಅಂತ. ಅದಕ್ಕೆ ನಿನ್ಗೆ ಎನರ್ಜಿ ಬರಬೇಕು ಅಂತ ಸ್ಪೆಷಲ್ ಆಗಿ ಏನೋ ಒಂದು ತರ್ತೀನಿ, ಇರು. ತಗೋ, ಇದನ್ನ ನೀನ್ ಬೇಡ ಅನ್ನಲ್ಲ. ವಾವ್, ರಸ್ನ! ಥ್ಯಾಂಕ್ ಯು ಸೋ ಮಚ್ ಮಾ. ನಂಗೆ ಈಗ್ಲೂ ನೆನ್ಪಿದೆ, ನಾನು ಚಿಕ್ಕವಳಿದ್ದಾಗ ಸಂಜೆ ಹೊತ್ತು ನೀನ್ ಯಾವಾಗ್ಲೂ ರಸ್ನಾನೇ ಕೊಡ್ತಿದ್ದೆ. ಕುಡ್ದಿದ ತಕ್ಷಣ ಫುಲ್ ಎನರ್ಜಿ ಬರ್ತಾ ಇತ್ತು. ನಿಜ, ಈ ರಸ್ನದಲ್ಲಿ ಗ್ಲೂಕೋಸ್ ಮತ್ತೆ ಫ್ರೂಟ್ ಪೌಡರ್ ಅಲ್ಲದೆ ವಿಟಮಿನ್ ಎ, ಬಿ, ಡಿ ಮತ್ತೆ ಕೆ ಇದೆ. ಅದನ್ನ ಬಿಟ್ಟು ಇನ್ನೂ ಒಂದು ದೊಡ್ಡ ವಿಟಮಿನ್ ಇದೆ. ಯಾವ್ದು ಹೇಳು? ಯಾವ್ದು? ವಿಟಮಿನ್ ಪ್ರೀತಿ ಮತ್ತೆ ಖುಷಿ. ಈ ರಸ್ನ ನಿನ್ನ ಮದುವೆಗೆ ಇನ್ನೂ ಹೆಚ್ಚು ಸಂಭ್ರಮ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾ. ಐ ಲವ್ ರಸ್ನ ಅಂಡ್ ಐ ಲವ್ ಅಶೋಕ್. ಮತ್ತೆ ನಾನು? ಆಫ್ ಕೋರ್ಸ್, ಐ ಲವ್ ಯು ಟೂ ಮಾ. ಓಹೋ, ಏನ್ ಭರ್ಜರಿ ತಯಾರಿನೇ ನಡೆಸ್ಬಿಟ್ಟಿದಾರಲ್ಲ ಶಾಂತ. ಅರ್ಶಿನ ಶಾಸ್ತ್ರ, ಈ ಮದರಂಗಿ ಶಾಸ್ತ್ರಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದಾರಲ್ಲ. ನಾವಾಗಿದ್ರೆ ಒಂದ್ ಮದ್ವೆನೇ ಮಾಡಿ ಮುಗಿಸ್ಬಿಡ್ತಾ ಇದ್ವಿ. ಹ್ಞೂ, ಮತ್ತೆ ನಮ್ ರಾಮು ಅವನ್ ಫ್ರೆಂಡ್ ಅಶೋಕಂಗೋಸ್ಕರ ಇಷ್ಟೆಲ್ಲ ಮಾಡ್ಸಿದಾನೆ ನೋಡ್ರಿ. ಆಮೇಲೆ ಏನು ಪ್ರಾಬ್ಲಮ್ ಆಗಲ್ಲ ತಾನೆ? ಪ್ರಾಬ್ಲಮ್ ಏನು? ಯಾತಕ್ಕಮ್ಮ? ಇಷ್ಟೆಲ್ಲ ಚೆನ್ನಾಗಿರೋ ಡೆಕೋರೇಷನ್ ಮಾಡಿಸಿದೀವಿ, ವಿಲನ್ ಬರಲ್ಲ ತಾನೆ? ಅದೇ ಸೀತಮ್ಮನ ಮದುವೆಯಲ್ಲಿ ಬ್ಯಾಡ್ ಅಂಕಲ್ ಬಂದಿದ್ರಲ್ವಾ, ಅದೇ ಥರ. ಮ್ಯಾಜಿಕ್ ಯಾಕೆ? ಅವತ್ ನೀವು ನಮ್ಮ ಮನೆಗೆ ಬಂದ್ರಿ, ನಾನು ನೀರು ತರೋ ಅಷ್ಟರಲ್ಲೇ ಮಾಯ ಆದ್ರಿ. ನಿಮ್ಗೂ ಮ್ಯಾಜಿಕ್ ಬರುತ್ತೆ, ನನ್ನ ಫ್ರೆಂಡಿಗೂ ಮ್ಯಾಜಿಕ್ ಬರುತ್ತೆ, ಗೊತ್ತಾ? ಯಾರು ನಿನ್ ಫ್ರೆಂಡು? ರಾಮ್. ಯು ನೋ ದ ಸ್ಪೆಲ್ಲಿಂಗ್ ಅಲ್ವಾ? RAM. R ಕ್ಯಾಪಿಟಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.